ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಆಹ್ವಾನಿತ ಟೂರ್ನಮೆಂಟ್ ಆಗಿರೋದ್ರಿಂದ ಸರ್ಕಾರಿ ನೌಕರರ ವತಿಯಿಂದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 34 ಇಲಾಖೆಗಳ ಸಹಯೋಗದಲ್ಲಿ ಪ್ರಪ್ರಥಮ ಬಾರಿಗೆ ಲೀಗ್ ಮಾದರಿಯಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ. ಹೌದು, ದಿನಾಂಕ 11/1/2026 ಬೆಳಗ್ಗೆ 9:30ಕ್ಕೆ ನಗರದ HPPC ಕಾಲೇಜಿನ ಮೈದಾನದಲ್ಲಿ ಪಂದ್ಯಾವಳಿ ನಡೆಯಲಿದೆ. ಈ ಟೂರ್ನಮೆಂಟ್ನಲ್ಲಿ ಚಳ್ಳಕೆರೆ ತಾಲೂಕಿನ ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರು ಭಾಗವಹಿಸಲಿದ್ದು ಒಟ್ಟು 12 ತಂಡಗಳು ಕಣಕ್ಕಿಳಿಯಲಿವೆ ಎಂದು ನೌಕರ ಸಂಘದ ಅಧ್ಯಕ್ಷ CT ವೀರೇಶ್ ಪತ್ರಕರ್ತರಿಗೆ ಮಾಹಿತಿ ನೀಡಿದ್ದಾರೆ. ಸಾಮಾನ್ಯ ನೌಕರರು ದಿನನಿತ್ಯದ ಕೆಲಸದ ಒತ್ತಡದಿಂದ, ದೈಹಿಕ ವ್ಯಾಯಾಮದಿಂದ ದೂರವಾಗುತ್ತಿರುವ ಹಿನ್ನೆಲೆಯಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಕ್ರೀಡಾ ಚಟುವಟಿಕೆ ಅಗತ್ಯವೆಂದು ಅವರು ಹೇಳಿದ್ದಾರೆ. ನೌಕರರು ಒತ್ತಡದಿಂದ ದೂರವಿದ್ದು ಆರೋಗ್ಯವಂತರಾಗಲು ಈ ಕ್ರಿಕೆಟ್ ಟೂರ್ನಮೆಂಟ್ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಆಹ್ವಾನಿತ ಟೂರ್ನಮೆಂಟ್ ಆಗಿರೋದ್ರಿಂದ ಜಡ್ ಸಾಹೇಬ್ರ ಟೀಮ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ ಸರ್. ಅದ್ರ ಜೊತೆಗೆ ಪೊಲೀಸ್ ಇಲಾಖೆಗೂ ಕೂಡ ನಾವು ಕೊಟ್ಟಿದ್ದೇವೆ ಸರ್. ಒಟ್ಟು ನಾವು 32 ಇಲಾಖೆಗಳಿಂದ 12 ಟೀಮನ್ನು ಮಾಡಿಕೊಂಡು ಆಡ್ತಾ ಇದ್ದೇವೆ ಸರ್. ಇದು 6 ಓವರ್ ಮ್ಯಾಚ್ ಇರುತ್ತೆ ಸರ್. ಲೀಗ್ ಕಮ್ ಸೂಪರ್ ಲೀಗ್ ಅಂತಂದು ಈ ರೀತಿ ಮಾಡ್ತಾ ಇದ್ದೀವಿ ಸರ್. ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳನ್ನು ಸೇರಿಸಿ ಮಾಡ್ತಾ ಇದ್ದೀವಿ ಸರ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚಳ್ಳಕೆರೆ ಶಾಖೆಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈಗ ನಾವು ನಾಳೆ ನಾಡದು ಅಂದರೆ 2ನೇ ಶನಿವಾರ ಮತ್ತು ಭಾನುವಾರ 10/1/26ರಿಂದ 11/1/26ರವರೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಆಶ್ರಯದಲ್ಲಿ ನೌಕರರ ಕಪ್ ಅಂತ ಕ್ರಿಕೆಟ್ ಟೂರ್ನಮೆಂಟನ್ನು ಮಾಡ್ತಾ ಇದ್ದೀವಿ ಸರ್. ಇದರಲ್ಲಿ ಎಲ್ಲ ಇಲಾಖೆಗಳನ್ನು ಸೇರಿಸ್ಕೊಂಡು, ಅಂದರೆ ಒಂದು ಸೌಹಾರ್ದಯುತವಾಗಿ ಎಲ್ಲ ನೌಕರರು ಕೂಡ ಒಂದು ಕಡೆ ಸೇರೋಂಥ ಒಂದು ಬಾಂಧವ್ಯವನ್ನು ಬೆಳೆಸೋಂಥ ಒಂದು ಟೂರ್ನಮೆಂಟನ್ನು ಮಾಡ್ತಾ ಇದ್ದೀವಿ ಸರ್. ಇದ್ರ ಉದ್ದೇಶ ಇಷ್ಟೇ ಸರ್. ನೌಕರರೀಗ ಭಾಳಷ್ಟು ಒತ್ತಡಗಳಲ್ಲಿದ್ದಾರೆ. 1-2 ದಿನ ರಿಲ್ಯಾಕ್ಸ್ ಇರಲಿ ಅಂತಕ್ಕಂಥದ್ದು. ಸೆಕೆಂಡ್ ಸ್ಯಾಟರ್ಡೆ ಸಂಡೇ ರಜಾ ಇರೋದ್ರಿಂದ ಆ 2 ದಿನಗಳಲ್ಲಿ